ನಮಸ್ಕಾರ ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ನಿನ್ನೆಯಿಂದ ಈಚೆಗೆ ಒಂದು ಟ್ರೆಂಡ್ ಆಗ್ತಾ ಇದೆ. ಇಟ್ಸ್ ಜಿ ಎರಾ, ನ್ಯೂ ಗೌತಮ್ ಗಂಭೀರ್ ಎರಾ. ಹೆಂಗೆ ಕಾಣಿಸ್ತಿದೆ ಅಂತಂದ್ರೆ ಅವರ ಕೋಚಿಂಗ್ ಅಲ್ಲಿ ಒಂಥರ ನೋಡಿ, ಸೋಲೋ ಅಂತ ಮ್ಯಾಚ್ ಕೂಡ ಈ ತರನೂ ಕೂಡ ಗೆಲ್ಬೋದಾ. ನಾವು ಅಲ್ಲಿ ವರ್ಲ್ಡ್ ಕಪ್ ನಾಗ ಇದ್ದು ಅಲ್ಲಿ ಸಖತ್ ಬೌಲರ್ಸ್ ಹಾರ್ದಿಕ್ ಪಾಂಡ್ಯ, ಸಿರಾಜ್ ಬಯ್ಯಿ ಇವರೆಲ್ಲ ನೀಟಾಗಿ ಬೌಲಿಂಗ್ ಮಾಡಿದ್ರಿಂದ, ಜೊತೆಗೆ ಬುಮ್ರಾ ಅವರು ಇವರೆಲ್ಲ ಮಸ್ತ್ ಬೌಲಿಂಗ್ ಮಾಡಿದ್ರಿಂದ ನಾವು ಗೆಲ್ಲೋದಕ್ಕೆ ಆಗಿದ್ದು. ಹರ್ಷದೀಪ್ ಸಿಂಗ್ ಅವರೆಲ್ಲ ಮಸ್ತ್ ಬೌಲಿಂಗ್ ಮಾಡಿದ್ರು. ಸೊ ಅವರೆಲ್ಲ ಜೆನ್ಯೂನ್ ಬೌಲರ್ಸ್ಗಳು. ಸೊ ಇಲ್ಲಿ ಬೌಲರ್ಸೇ ಅಲ್ಲ ಅಂತವರೆಲ್ಲ ಬಂದ್ಬಿಟ್ಟು ಬೌಲಿಂಗ್ ನ ಮಾಡ್ಬಿಟ್ಟು ಗೆಲ್ತಿರೋಂಥ ಮ್ಯಾಚ್ ಇದು. ಸೊ ಅದಕ್ಕಿಂತ ಇದು ಸಿಕ್ಕಾಪಟ್ಟೆ ಒಂಥರ ಮೆಮೊರಬಲ್ ಆಗಿ ಈ ಮ್ಯಾಚ್ ಸಿಕ್ಕಾಪಟ್ಟೆ ಉಳ್ಕೊಳ್ಳುತ್ತೆ. ಸೊ ಇಟ್ಸ್ ಜಿ ಎರಾ, ಕಂಪ್ಲೀಟ್ ಜಿ ಎರಾ. ಸೊ ಈ ಎರಾ ಹೆಂಗಿರುತ್ತೆ ಅಂತಂದ್ರೆ 11 ಬ್ಯಾಟರ್ಸು, 11 ಆಲ್ರೌಂಡರ್ಸು, ಆಡೋರೆಲ್ಲ ಆಲ್ರೌಂಡರ್ಸು, ಆಡೋರೆಲ್ಲ ಬ್ಯಾಟರ್ಸು, ಆಡೋರೆಲ್ಲ ಬೌಲರ್ಸು. ಸೊ ಈ ತರ ಇರಬೇಕು ಅಂತ ಗೌತಮ್ ಗಂಭೀರ್ ಅವರೇ ಇನ್ಫ್ಯಾಕ್ಟ್ ಅವರು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ರು. ಎಲ್ಲರೂ ಕೂಡ ಎಲ್ಲದಕ್ಕೂ ಕೂಡ ಎಸ್ಪೆಷಲಿ T20 ಫಾರ್ಮ್ಯಾಟ್ ಅಂತ ಬಂದಾಗ ಎಲ್ಲದಕ್ಕೂ ಕೂಡ ಯಾವ ಸಿಚುವೇಶನ್ ಬಂದ್ರೂ ಕೂಡ ಅಡ್ಯಾಪ್ಟ್ ಆಗುವಂತ ಒಂದು ಸಿನಾರಿಯೋ ಇರಬೇಕು ಪ್ಲೇಯರ್ಸ್ಗಳಲ್ಲಿ. ಸೊ ಅವಾಗ ಮಾತ್ರ ಒಂದು ಟೀಮು ಕ್ಲಿಕ್ ಆಗೋದಕ್ಕೆ ಸಾಧ್ಯ ಅಂತ ಅವ್ರು ಹೇಳಿದ್ರು. ಸೊ ಅದೇ ರೀತಿ ಅವ್ರ ಪ್ರಾಕ್ಟೀಸ್ ಸೆಷನ್ ಕೂಡ ಸೂರ್ಯಕುಮಾರ್ ಯಾದವ್ ಡಿಫ್ರೆಂಟ್ ಆಗಿ ಟ್ರೈ ಮಾಡೋದಾಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಅವರು ಡಿಫ್ರೆಂಟ್ ಆಗಿ ಟ್ರೈ ಮಾಡೋದಾಗಿರ್ಬೋದು, ಏನೇನೋ ವಿಚಿತ್ರವಾಗೆಲ್ಲ ಟ್ರೈ ಮಾಡಿಸ್ತಾ ಇದ್ರು. ಅವಾಗಲೇ ಒಂದು ಡೌಟ್ ಬಂದಿತ್ತು ನಮಗೆ, ಏನೇನೇನೋ ಮಾಡಿಸ್ತಾ ಇದ್ರಲ್ಲ ಗೌತಮ್ ಗಂಭೀರ್ ಅಣ್ಣ, ಏನೋ ಕಾದಿದೆ ಗುರಿ ಟೂರ್ನಮೆಂಟ್, ಏನೋ ವಿಚಿತ್ರವಾಗಿ ಒಂದು ಈ ಸೀರೀಸಲ್ಲಿ ಏನೋ ವಿಚಿತ್ರವಾಗಿ ಒಂದು ಕಾದಿದೆ ಅಂತ ಅನ್ಕೊಂಡಿದ್ವಿ. ಸೊ ಆ ವಿಚಿತ್ರವಾಗಿ ಕಾದಿದ್ದೇನೆ ಇದು ರಿಯಾನ್ ಪರಾಗ್ ಬಂದ್ಬಿಟ್ಟು ವಿಕೆಟ್ಸ್ಗಳನ್ನ ಟಕ ನಂಗೆ ಇಳಿಸ್ತಾರೆ. ರಿಯಾನ್ ಪರಾಗ್ ಏನೋ ಬಿಡಿ ಆಲ್ರೌಂಡರು ಎತ್ತರ ವಿಕೆಟ್ ಅಂತ ಹೇಳ್ಬೋದು. ಬಟ್ ನಿನ್ನೆ ಆಗಿದ್ದು ರಿಂಕು ಸಿಂಗ್ ಜೆನ್ಯೂನ್ ಬ್ಯಾಟರ್ಸ್ಗಳು, ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಡೆತ್ ಓವರ್ ಸ್ಪೆಷಲಿಸ್ಟ್ ಆಗಿ ಬೌಲಿಂಗ್ ಮಾಡಿದ್ದು. ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಗೌತಮ್ ಗಂಭೀರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನಾನು ಇದನ್ನ ತಮಾಷೆಗೆ ಹೇಳ್ತಾ ಇಲ್ಲ, ನೆಕ್ಸ್ಟ್ ಡೆತ್ ಓವರ್ ಸ್ಪೆಷಲಿಸ್ಟ್ ಆಗ್ತಾರೆ ಸೂರ್ಯಕುಮಾರ್ ಯಾದವ್ ಜೊತೆಗೆ ರಿಂಕು ಸಿಂಗ್ ಅಂತ. ತಮಾಷೆ ಅಲ್ಲ ಇದು, ನಗ್ತಾ ಇದ್ದೀನಿ ಅಂತ ಅಲ್ಲ, ಇದು ನಿಜವಾಗ್ಲೂ ಅಂತ ಹೇಳಿದ್ದಾರೆ. ಇಲ್ಲಿ ಹರ್ಷದೀಪ್ ಸಿಂಗ್ ಆಗಲಿ, ಸಿರಾಜ್ ಬಯ್ಯ ಆಗಲಿ, ಬುಮ್ರಾ ಆಗಲಿ, ಇವರೆಲ್ಲ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತ ಅಂದರೆ ಗೌತಮ್ ಗಂಭೀರ್ ಬರೋಕ್ಕಿಂತ ಮುಂಚೆ ನಾವು ಅನ್ಕೊಂಡಿದ್ವಿ. ಸೊ ಇವಾಗ ಡೆತ್ ಓವರ್ ಸ್ಪೆಷಲಿಸ್ಟ್ ಇವ್ರಾಗ ಹೋಗ್ಬಿಡಿದೆ. ಏನು ಗುರು ಒಂದೇ ಒಂದು ಮ್ಯಾಚ್ ಗೆದ್ದಕ್ಕೆ ಎಷ್ಟೊಂದೆಲ್ಲ ಮಾತಾಡ್ತೀನಿ, ಎಷ್ಟಮ್ಮ ಮಾತಾಡ್ತೀನಿ, ಎಲ್ಸಮ್ಮ ಸಾಕು ಅಂತ ಹೇಳ್ತೀರಾ. ಸೊ ನೋಡೋಣ ಇಲ್ಲಿಂದ ಆಚೆಗೆ ಏನಾದ್ರು ಸೂರ್ಯ ಏನಾರು ಅದೇ ಥರ ಏನೋ ಬೌಲಿಂಗ್ನ ಮಾಡ್ತು ಅಂತ ಅಂದರೆ, ರಿಂಕು ಸಿಂಗು ಕೂಡ ಬೌಲಿಂಗ್ನ ಮಾಡೋದಕ್ಕೆ ಟ್ರೈ ಮಾಡ್ತು ಅಂತಾರೆ. ಯಾಕಂದರೆ ಮಾಡಿರೋ ಒಂದೊಳ್ಳೆ 2 ವಿಕೆಟ್ ಎತ್ತಿದ್ದಾರೆ ಇವರು. ಸೊ ನನ್ನ ಪ್ರಕಾರ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಒಂದು ಆಪ್ಷನ್ಸ್ ಕೂಡ ಸಿಕ್ಕಾಪಟ್ಟೆ ಓಪನ್ ಆಗುತ್ತೆ. ಅವಾಗ ಬೌಲರ್ಸ್ಗಳು ನೋಡಿ T20 ಯಾವ ಥರ ಕಾಂಪಿಟೇಷನ್ ಬಿಲ್ಡ್ ಆಗುತ್ತೆ ಅಂತಂದರೆ, ಗೌತಮ್ ಗಂಭೀರ್ ಅವರ ಈ ಒಂದು ಎರಾದಲ್ಲಿ, ಸೂರ್ಯಕುಮಾರ್ ಯಾದವ್ ಅವರ ಈ ಎರಾದಲ್ಲಿ T20ಸಲ್ಲಿ ಎಲ್ಲಾರನ್ನು ಕೂಡ ಬೌಲರ್ಸ್ ಕೂಡ ಬ್ಯಾಟಿಂಗ್ ನಾವು ಸಖತ್ತಾಗಿ ಆಡಬೇಕು ಗುರು, ಇಲ್ಲ ಅಂತಂದ್ರೆ ನಮ್ಮ ಸ್ಥಾನ ಏನಿದೆ ಅದು ಅಲ್ಲಾಡ್ತಾ ಇರುತ್ತೆ ಅಂತ ಅನ್ಕೊಂತಾರೆ. ಅವಾಗ ಬೌಲರ್ಸ್ ಕೂಡ ಬ್ಯಾಟಿಂಗ್ ನೆಟ್ಟಿಗೆ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬ್ಯಾಟಿಂಗ್ ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ ನೋಡ್ತಾರೆ. ಇವಾಗ ಆಲ್ರೆಡಿ ಆಗಿದೆ ಒಂಥರ 11 ಬ್ಯಾಟರ್ಸ್, 11 ಬೌಲರ್ಸ್ ಎಲ್ಲ ಕಂಪ್ಲೀಟ್ 11 ಆಲ್ರೌಂಡರ್ಸ್ ಎರಾ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಎಸ್ಪೆಷಲಿ T20 ಫಾರ್ಮ್ಯಾಟಲ್ಲಿ. ಸೊ ಈ ಒಂದು ಎರಾ ಹಂಗೆ ಮೂವ್ ಆಯಿತು ಅಂತಂದ್ರೆ, ಇವಾಗ ಏನಿತ್ತು ಇಂಡಿಯನ್ ಟೀಮು ಇನ್ನ ಸಿಕ್ಕಾಪಟ್ಟೆ ಬಲಿಷ್ಠವಾಗುತ್ತೆ. ಗೌತಮ್ ಗಂಭೀರ್ ಅವರ ಈ ಎರಾದಲ್ಲಿ ನಾವು ಏನೇನೆಲ್ಲ ನೋಡ್ತಾ ಇದ್ದೀವಿ ವಿಚಿತ್ರವಾಗಿ. ನಮ್ಮ ಬೌಲರ್ಸ್ ಕಳಿದರೆ ಅವ್ರನ್ನ ಓಪನಿಂಗ್ ಕಳಿಸಿದ್ರು ಕೂಡ ಆಶ್ಚರ್ಯ ಪಡೋವಂಥದ್ದೆಲ್ಲ ಏನಿಲ್ಲ, ಆ ಥರ ಮೂವ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿಲಿ ಆ ಥರ ಮೂವ್ಗಳೆಲ್ಲ, ಡ್ರಾಸ್ಟಿಕ್ ಮೂವ್ ಎಲ್ಲ ಕಳೆದ T20 ಮ್ಯಾಚಲ್ಲಿ ಆಗಿದೆ. 3 T20 ಮ್ಯಾಚಲ್ಲಿ ಆಗದೆ ಇರ್ಬೋದು, ಬಟ್ ಲಾಸ್ಟ್ ಮ್ಯಾಚಲ್ಲಂತೂ ಕಂಪ್ಲೀಟ್ಲಿ ಔಟ್ ಆಫ್ ದ ಸಿಲೆಬಸ್ ಆಗಿದ್ದು. ಸೊ ಅದಕ್ಕೋಸ್ಕರ ಅವ್ರು ಒಂಥರ ಸೈಕಾಗಿ ಹೋಗ್ಬಿಟ್ಟಿದ್ರು. ಸಿರಾಜ್ ಬೌಲಿಂಗ್ ಮಾಡ್ತಾರೆ ಅಂದರೆ ಸೂರ್ಯ ಬೌಲಿಂಗ್ ಮಾಡ್ತಾವ್ರೆ, ಅನ್ಕೊಂಡಿದಂತೂ ಯಾವುದೂ ಆಗಲಿಲ್ಲ ಅಲ್ಲಿ ಅವ್ರಿಗೆ. ಒಂಥರ ದಿಗ್ಭ್ರಾಂತಿ ಆಗ್ಬಿಟ್ಟಿದ್ರು ಅಂತ ಹೇಳ್ಬೇಕು ಶ್ರೀಲಂಕನ್ಸ್. ಏನು ಈ ಥರ ಎಲ್ಲ ಸ್ಟನ್ನಿಂಗ್ ಮೂವ್ ಎಲ್ಲ ಮಾಡದೇ ಇದ್ರೆ ನಮಗೆ ಭಯ ಆಯ್ತೈತಲ್ಲ ಇವ್ರು ಮೂವ್ಗಳನ್ನ ನೋಡ್ತು ಅಂತಂದರೆ. ಈ ರೇಂಜಿಗೆ ಕಾನ್ಫಿಡೆನ್ಸ್ ಇವರಿಗೆ, ಈ ರೇಂಜಿಗೆ ರಿಸ್ಕ್ ತಗೊಂತಾರೆ ಇವರು ಅಂತ ಅವ್ರಿಗೆ ಅಲ್ಲೇ ತಗ್ಲಾಕೊಂಡ್ಬಿಟ್ರು, ಅವ್ರು ಭಯದಲ್ಲೇ ತಗ್ಲಾಕೊಂಡ್ಬಿಟ್ರು. ಸೊ ಒಂಥರ ನೋಡಿ ಡ್ರಾಸ್ಟಿಕ್ ಮೂವ್ಗಳನ್ನಂತೂ ಮಾಡ್ತಿದ್ದಾರೆ. ಈ ಕಡೆ ಗೌತಮ್ ಗಂಭೀರ್ ಅವರ ಕೋಚಿಂಗ್ನ ಹೊಗಳ್ಬೇಕು, ಈ ಕಡೆ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಸಿನ ಹೊಗಳ್ಬೇಕು. ಒಟ್ಟಲ್ಲಿ ಇಬ್ಬರೂ ಕೂಡ ಒಂಥರ ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಬೇಕು. ಸೊ ನೋಡೋಣ ಈ ಒಂದು ಅಧ್ಯಾಯ ಅದೆಲ್ಲರಿಗೂ ಏನು ಎಲ್ಲ ಮ್ಯಾಚು ಕ್ಲಿಕ್ ಆಗುತ್ತೆ ಇದೇ ಥರ, ಅಥವಾ ಸೂರ್ಯಕುಮಾರ್ ಯಾದವ್ ಅವರು ಈ ಥರ ಒಂದು ಡ್ರಾಸ್ಟಿಕ್ ಮೂವ್ನ ಮಾಡಿದ್ರಲ್ಲ, ಒಂಥರ ಔಟ್ ಆಫ್ ದ ಸಿಲೆಬಸ್ ಮೂವ್ನ ಮಾಡಿದ್ರಲ್ಲ, ಇದೇನು ಎಲ್ಲ ಮ್ಯಾಚು ಒಂಥರ ಕ್ಲಿಕ್ ಆಗುತ್ತಾ, ಎಕ್ಸಿಕ್ಯೂಟ್ ಆಗುತ್ತಾ, ಅಥವಾ ಒಂದು ಮ್ಯಾಚ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತಾ ಅಂತ ಗೋಯಿಂಗ್ ಫಾರ್ವರ್ಡ್ ಗೊತ್ತಾಗುತ್ತೆ ಸೀರೀಸ್ಗಳಲ್ಲಿ. ನೋಡೋಣ ಅದೇನಾಗುತ್ತೆ ಅಂತ. ನಿಮಗೇನು ಅನ್ನಿಸ್ತೇವೆ ಈ ಗೌತಮ್ ಗಂಭೀರ್ ಅವರ ಎರಾ ಏನಿದೆ? ಸೊ ಇದೊಂಥರ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆಯಲ್ಲ, ಡಿಫ್ರೆಂಟ್ ನಾವು ನೋಡೇ ಇಲ್ಲ ಇಂಡಿಯನ್ ಕ್ರಿಕೆಟಲ್ಲಿ ಈ ಥರ ಒಂದು ಔಟ್ ಆಫ್ ದ ಸಿಲೆಬಸ್ಸಲ್ಲಿ ಥಿಂಕ್ ಮಾಡಿರೋದು, ಬೌಲರ್ ಅಲ್ಲದೆ ಇರೋಂಥವ್ರು ಡೆತ್ ಓವರ್ಸ್ ಮಾಡಿರೋದು, ಇದೆಲ್ಲ ನೋಡೇ ಇಲ್ಲ ನಾವು. ಸೊ ನಿಮಗೇನು ಅನ್ನಿಸ್ತಿದೆ ಈ ಥರ ಒಂದು ಮೂವ್ ಮಾಡಿದ್ದು? ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಬಾ.